ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ 8 ಜನ ಇಂದು ನಾಮನಿರ್ದೇಶನ ಮಾಡಿದ್ರು. ಚುನಾವಣಾ ಅಭ್ಯರ್ಥಿಗಳಾದ ಶ್ರೀ ಪವನ್ ಕಣಗಲಿ, ಶ್ರೀ ಸಂಜೀವ ಶಿರಕೋಡಿ, ಶ್ರೀ ಶ್ರೀಕಾಂತ ಹತನೂರ, ಶ್ರೀ ಭರಮಾ ವಿಠಲ್ ಪೂಜಾರಿ ಇನ್ನಿತರರು ನಾಮಪತ್ರವನ್ನ ಸಲ್ಲಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿ, ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನ್ನಾಲ್ ನೇತೃತ್ವ ವಹಿಸಿಕೊಂಡ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಶ್ರೀ ಬಾಲಚಂದ್ರ ಜಾರಕಿಹೊಳಿ, ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನ್ನಾಲಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ನಮಗೆ ಆಶೀರ್ವದಿಸಿ, ನಾವು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತೀವಿ. ಕಳೆದ 30 ವರ್ಷದಿಂದ ಬೇರೆಯವರ ಕೈಯಲ್ಲಿ ಆಡಳಿತ ಇರೋದ್ರಿಂದ ಯಾವುದೇ ರೀತಿ ಕೆಲಸಗಳು ಆಗಲಿಲ್ಲ. ಕಳೆದ 6 ತಿಂಗಳಿನಿಂದ ನಮ್ಮ ಹಿಡಿತದಲ್ಲಿ ಬಂದಾಗ ಈಗಿನವರೆಗೆ ಹಳ್ಳಿಗಳಲ್ಲಿ ನಿರಂತರವಾಗಿ ಜ್ಯೋತಿ ಹಾಗೂ ಟಿಸಿಗಳನ್ನು ಅಳವಡಿಸಿ ರೈತರಿಗೆ ಸಹಾಯವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಇದೇ ರೀತಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಸಹಾಯ ಸಹಕಾರವನ್ನ ನೀಡ್ತೀವಿ ಅಂತ ಶ್ರೀ ಪವನ್ ಕನಗಲಿ, ಸಂಜೀವ್ ಶಿರಕೋಳಿ, ಶ್ರೀಕಾಂತ್ ಹುತನೂರೆ ಹಾಗೂ ಭರಮಾ ಪೂಜಾರಿ, ದಿಲೀಪ್ ಹೊಸಮನಿ ಹೇಳಿದರು. ಯಾವುದೇ ರೀತಿ ಗೊಂದಲ ಆಗದ ಹಾಗೆ ನಮ್ಮ ಚಿಹ್ನೆಗಳ ಬಂದ ತಕ್ಷಣ ಉಮೇದುವಾರಿಕೆಯ ಅಭ್ಯರ್ಥಿಗಳು ಮನವರಿಕೆ ಮಾಡ್ತಾರೆ. ನೀವು ಯಾವುದೇ ರೀತಿ ಗೊಂದಲಕ್ಕೆ ಈಡಾಗದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನ್ನಾಲಿಗೆ 28/9/2025 ನಿಮ್ಮ ಮತವನ್ನ ಚಲಾಯಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ. ವರದಿ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ಪೆನ್ನಾಲ್ನಲ್ಲಿ ಗುರುತಿಸಿಕೊಂಡಂಥ ಎಲ್ಲ ನಮ್ಮ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಾಗಲಿ, ಅಣ್ಣಾ ಸಾಹೇಬನ ಜೊಲ್ಲೆ ಅವರು ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು, ಸುಮಾರು 30 ವರ್ಷಗಳಿಂದ ಕೆಲಸಗಳ ಯಾವ ರೀತಿ ಆಗ್ತಿದ್ದು, ಕಳೆದ 3 ತಿಂಗಳಿನಲ್ಲಿ ಯಾವ ಗತಿಯಲ್ಲಿ ಕೆಲಸಗಳಾಗ್ತಾ ಇವೆ ಇವನ್ನು ಎಲ್ಲ ತಾವ ಪಾರಕ ಮಾಡಿ ಬರ್ತಕ್ಕಂಥ ಹೊಸ ಪೀಳಿಗೆಯ ಹೊಸ ಅಭ್ಯರ್ಥಿಗಳ ಅವಕಾಶ ಕೊಡಬೇಕು. ಅವರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಈಗೇನು ಒಂದು ವೇಗದ ಗತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಾಗ್ತಾವೆ, ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟ ನಾವು ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟದ್ದಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಇನ್ನೂ ಕೆಲವು ಜನ ಅಭ್ಯರ್ಥಿಗಳು ನಾಳೆ ನಾಡ್ದ ನಾಮಿನೇಷನ್ ಮಾಡೋರಿದ್ದಾರೆ. ಇದೆಲ್ಲ ಆದ ನಂತರ ಒಂದು ಅಧಿಕೃತ ಪೆನಲ್ ಅಂತ ಹಿರಿಯರಾದ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ, ಸತೀಶ್ ಜಾರಕಿಹೊಳಿ ಅವರಾಗಲಿ, ಅಣ್ಣಾ ಜೊಲ್ಲೆ ಅವರು ಘೋಷಣೆ ಮಾಡಿದ ನಂತರ ಮತ್ತೆ ನಾವು ನಮ್ಮ ಕಡೆಗೆ ಬಂದು ಚಿಹ್ನೆಗಳ ಬಗ್ಗೆ ಮಾಹಿತಿ, ಪೆನಲ್ನ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟು ತಮಗೆ ಮನವರಿಕೆ ಮಾಡಿ ತಾವು ಅಲ್ಲೆಲ್ಲೇ ತಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ತಮ್ಮ ಪರಿಚಯಸ್ಥರಿಗೆ ಆಗಲಿ ನಮ್ಮ ಮಿತ್ರ ವಿಚಾರ ಮಾಡಿ ಒಂದು ತಪ್ಪದ, ಯಾಕಂದ್ರೆ ನಾಮಿನೇಷನ್ 6 ನಾಮಿನೇಷನ್ ಪೇಪರ್ ಇದು ವೋಟಿಂಗ್ ಬ್ಯಾಲೆಟ್ ಪೇಪರ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ದು, ಯಾವ ಥರ ಮತದಾನ ಹಾಕಬೇಕನ್ನುವಂಥ ತಿಳುವಳಿಕೆ ಕೂಡ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅಲ್ಲೆಲ್ಲೇ ಕಾರ್ಯಕರ್ತರು ಬಂದು ತಮಗೆ ಮನವರಿಕೆ ಮಾಡಿಕೊಡ್ತಾರೋ. ಮತ ಗಾಳ ಆಗದಂತೆ ತಾವು ಎಚ್ಚರಿಕೆಯಿಂದ ಮತದಾನ ಮಾಡಿ ಸಂಪೂರ್ಣ ನಮ್ಮ ಪೆನಲ್ಗೆ ತಾವು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು अभिवृद्धी ಮಾಡಲಿಕ್ಕೆ ಸಹಕರಿಸಬೇಕಂತ ವಿನಂತಿ ಮಾಡ್ತೀನಿ. संघाच्या 2025 ते 2030 या अवधीकरता आज हुक्केरी येथे दिवंगत श्री अप्पनगौड पाटील सहकारी पॅनलच्या वतीनं आमच्या जिल्ह्याचे पालकमंत्री सन्माननीय सतीश जारकिहोळी, या भागाचे माजी खासदार सन्माननीय अण्णासाहेब जॉल्ले, जिल्ह्याचे राज्याचे माजी मंत्री व अनुभवीचे आमदार सन्मान्य बालचंद्र जारकिहोळी यांच्या नेतृत्वाखाली आज आम्ही नामनिर्देशन करण्यासाठी आलो होतो. आम्ही आज या ठिकाणी मी स्वतः अमर नलवडे सुदेत विद्युत सहकारी संघाचे संचालक आणि माजी चेअरमन सन्मान्य शशिराजे पाटील, संकेश्वर नगरीचे माजी नगराध्यक्ष अप्पासाहेब शिरकोळे यांचे सुपुत्र संजय शिरकोळे आणि श्रीकांत हतनूरे आम्ही चौघांनी आज इथं आजच्या ठिकाणी नामनिर्देशन केलं आहे. मी तालुक्यातील सर्व जनतेला या संस्थेच्या सर्व सभासदांना विनंती करू इच्छितो की एक 5 वर्षाचा अवधी आम्हाला तुम्ही संधी म्हणून द्यावं आणि आम्ही ज्या पद्धतीनं काम करतो त्याचीसुद्धा पारख करावी अशी कळकळीची विनंती आज तुमच्या माध्यमातून हे सर्व तालुकावासियांना करू इच्छितो.
ಹೈಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಈಶ್ವರ ನಗರದಿಂದ ಕುಮಾರ್ ಕಲ್ಲೋಡಿ ಅವರು ಸಂಜು ಸಿರ್ಪುಳಿ ಹಾಗೂ ಕನಗಲ ಭಾಗದಿಂದ ಶಿಶಿರಾಜ್ ಶ್ರೀಕಾಂತ್ ಹತ್ತೂರಿ ಅವರು ಇವರೆಲ್ಲ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಈ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ವೈಖರಿಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಜಿ ಸದಸ್ಯರಾದ ಹುಕ್ಕೇರಿ ತಾಲೂಕಾ ಸಮಗ್ರ ವ್ಯಾಪಾರಸ್ಥರ ಸರ್ವ ಸಮಾಜದ ಏಳಿಗೆ ಸಲುವಾಗಿ ಪಣ ತೊಟ್ಟು ನಿಂತಿದ್ದಾರೆ. ಅದಕ್ಕಾಗಿ ಎಲ್ಲ ಮತದಾರ ಬಾಂಧವರು ಇವರ ನೇತೃತ್ವದ ಶ್ರೀ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ಗೆ ಅತಿ ಬಹುಮತವನ್ನು ನೀಡಿ ಈ ಸಹಕಾರಿ ಪ್ಯಾನಲನ್ನು ಆರಿಸಿ ತರಬೇಕು. ಇದರಲ್ಲಿ ಎಲ್ಲ ಸಮಸ್ತ ಹುಕ್ಕೇರಿ ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ ಒಂದೇ ಕಳಕಳಿ ವಿನಂತಿ. ನಾವೆಲ್ಲರೂ ದಯವಿಟ್ಟು ಬರುವಂಥ 28ನೇ ತಾರೀಕಿಗೆ ಸತೀಶಣ್ಣ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಪ್ಯಾನಲ್ಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು. ಅದೇ ರೀತಿಯಾಗಿ ಮುಂಬರುವಂಥ ರೈತರಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ವಿದ್ಯುತ್ ಸಹಕಾರಿ ಸಂಘದಿಂದ ಕಾರ್ಮಿಕರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ನಿರ್ಮಿಸುವಂಥ ದಿವಂಗತ ಅಪ್ಪನಗೌಡರ ಪ್ಯಾನಲನ್ನು ಆರಿಸಿದ್ರೆ ಮಾತ್ರ ಈ ಅಭಿವೃದ್ಧಿಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಲೇ ಈ ಮಾಧ್ಯಮದ ಮುಖಾಂತರ ಹೇಳಿಕೆ. ಎಲ್ಲ ಸಮಸ್ತ ಹುಕ್ಕೇರಿ ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ ಒಂದೇ ಕಳಕಳಿ ವಿನಂತಿ. ನಾವೆಲ್ಲರೂ ದಯವಿಟ್ಟು ಬರುವಂಥ 28ನೇ ತಾರೀಕಿಗೆ ಸತೀಶಣ್ಣ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಪ್ಯಾನಲ್ಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು. ಅದೇ ರೀತಿಯಾಗಿ ಮುಂಬರುವಂಥ ರೈತರಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ವಿದ್ಯುತ್ ಸಹಕಾರಿ ಸಂಘದಿಂದ ಕಾರ್ಮಿಕರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ನಿರ್ಮಿಸುವಂಥ ದಿವಂಗತ ಅಪ್ಪನಗೌಡರ ಪ್ಯಾನಲನ್ನು ಆರಿಸಿದ್ರೆ ಮಾತ್ರ ಈ ಅಭಿವೃದ್ಧಿಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಲೇ ಈ ಮಾಧ್ಯಮದ ಮುಖಾಂತರ ಹೇಳಿಕೆ.